ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಡಿಎಪಿ ಗೊಬ್ಬರದೊಂದಿಗೆ ಲಿಂಕ್ ಗೊಬ್ಬರ ನೀಡಿದರೆ ಪರವಾನಗಿ ರದ್ದು, ಸಹಾಯಕ ಕೃಷಿ ನಿರ್ದೇಶಕರು ಕೋಟ್ರೇಸ್ ಗಜ್ಲಿ. ಡಿಎಪಿ ಗೊಬ್ಬರದೊಂದಿಗೆ ಲಿಂಕ್ ಗೊಬ್ಬರವನ್ನು ನೀಡಿದರೆ ಕರೆ ಮಾಡಿ, ಅಂಥವರ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸಹಾಯಕ ಕೃಷಿ ನಿರ್ದೇಶಕರು ಕೋಟ್ರೇಸ್ ಗಜ್ಲಿ ಅವರು ಹೇಳಿದರು. ಶಿಗ್ಗಾಂವ ತಾಲೂಕಾ ಕಚೇರಿ ಆವರಣದಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿಗ್ಗಾಂವ ತಾಲೂಕಾ ಘಟಕ ವತಿಯಿಂದ ಆಯೋಜಿಸಿದ ರೈತರ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಶಿಗ್ಗಾಂವ ತಾಲೂಕಿಗೆ ಅವಶ್ಯವಿರುವ ಗೊಬ್ಬರಕ್ಕಿಂತ ಕಡಿಮೆ ಗೊಬ್ಬರ ಬಂದಿದೆ. ಡಿಎಪಿ ಗೊಬ್ಬರ ಜೊತೆಯಲ್ಲಿ ಮಣ್ಣು ಪರೀಕ್ಷೆಗಳಿಲ್ಲದೆ ಲಿಂಕ್ ಮಾಡಿ ಬೇರೆ ಗೊಬ್ಬರ ನೀಡುತ್ತಿದ್ದಾರೆ. ರಸಗೊಬ್ಬರ ಮಾರುವ ಅಂಗಡಿಗಳಲ್ಲಿ ದರಪಟ್ಟಿಯನ್ನು ನಮೂದಿಸಿರುವುದಿಲ್ಲ ಎಂದು ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಪ್ರತಿಭಟನೆಯನ್ನು ತಿಳಿಗೊಳಿಸಿ ಮಾತನಾಡಿದ ತಾಲೂಕಾ ದಂಡಾಧಿಕಾರಿ ರವಿ ಕೊರ್ವಾರ್ ಅವರು, ಬಿತ್ತನೆ ಕೃಷಿ ಭೂಮಿಗೆ ಅನುಗುಣವಾಗಿ ಡಿಎಪಿ ಗೊಬ್ಬರ ಸರಬರಾಜಾಗುತ್ತದೆ. ಅದರಂತೆ ಈಗಾಗಲೇ ತಾಲೂಕಿಗೆ ಅವಶ್ಯವಿರುವ ಡಿಎಪಿ ಗೊಬ್ಬರವನ್ನು ವಿತರಿಸಲಾಗಿದೆ. 1,000 ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರವು ವಿತರಣೆ ಆಗಲಿದೆ. ಡಿಎಪಿ ಗೊಬ್ಬರದ ಅಭಾವ ರಾಜ್ಯಾದ್ಯಂತ ಇದೆ. ಡಿಎಪಿ ಗೊಬ್ಬರ ಪರ್ಯಾಯವಾಗಿ ಸರ್ಕಾರ ರಸಗೊಬ್ಬರ ಬಳಸಲು ಆದೇಶ ಹೊರಡಿಸಿದೆ ಎಂದು ಹೇಳಿದರು. ಮತ್ತು ಸರ್ಕಾರ ಎಲ್ಲ ಸಿದ್ಧರಿದ್ದೀವಿ, ನಿಮಗೆ ಡಿಎಪಿ ಗೊಬ್ಬರ ಕೊಡಿಸ್ತೀವಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಈಗಾಗಲೇ ನಮ್ಮ ಶಿಗ್ಗಾಂವ ತಾಲೂಕಲ್ಲಿ 630 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ವಿತರಣೆ ಆಗಿದೆ. ಎಲ್ಲ ರೈತರಿಗೆ ಸೇರ್ಕೊಂಡು ಹೋಗಿದ್ದಾರೆ. ಇನ್ನೂ 1,000 ಮೆಟ್ರಿಕ್ ಟನ್ ಇವತ್ತು ಬೇಕಾದಲ್ಲಿ ಈಗಾಗಲೇ ಕಂಟಿನ್ಯೂ ಆಗಿದೆ. ಕಂಟೈನರ್ ಬರ್ತಾ ಇದೆ. 1,000 ಮೆಟ್ರಿಕ್ ಟನ್ ಬರ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ನಿಮ್ಗೆ 900 ಬಂದಿತ್ತು, 830 ವಿತರಣೆ ಆಗಿದೆ. ಇನ್ನೂ 1,000 ಮೆಟ್ರಿಕ್ ಟನ್ ಡಿಎಪಿ ಗೊಬ್ಬರ ಬರುತ್ತೆ. ನಿಮ್ಗೆ ಎಲ್ಲರಿಗೂ ಡಿಎಪಿ ಗೊಬ್ಬರ ನಾವು ಹಗಲು ರಾತ್ರಿ ಏನು ತೊಂದರೆ ಆಗ ಆ ವಿತರಣೆ ಅಂಗಡಿ ಒಳಗೆ ನಾನು ಮತ್ತು ಕೃಷಿ ಅಧಿಕಾರಿಗಳು ಖುದ್ದಾಗಿ ನಿಂತು ನಿಮಗೆ ರಸಗೊಬ್ಬರವನ್ನು ಕೊಡಿಸ್ತೇವೆ. ಶಿಗ್ಗಾಂವ ತಾಲೂಕಾ ಘಟಕದ ಅಧ್ಯಕ್ಷರಾದ ಆನಂದ್ ಕೆಳಗಿನಮನಿ ಅವರು ಮಾತನಾಡಿ, ಗೊಬ್ಬರ ಅಂಗಡಿಗಳಲ್ಲಿ ದರಪಟ್ಟಿ ಕಡ್ಡಾಯ ಮಾಡಬೇಕು. ಗೊಬ್ಬರ ಮಾರಾಟವಾದುದರ ಬಗ್ಗೆ ಮತ್ತು ಉಳಿದ ಗೊಬ್ಬರ ಬಗ್ಗೆ ಪಟ್ಟಿ ಕಡ್ಡಾಯವಾಗಿ ತಿಳಿಸಬೇಕು. ಡಿಎಪಿ ಗೊಬ್ಬರದೊಂದಿಗೆ ಲಿಂಕ್ ಗೊಬ್ಬರವನ್ನು ನೀಡಬಾರದು. ಅಧಿಕಾರಿಗಳು ತಪಾಸಣೆಗೆ ಬಂದಾಗ ಇವರು ಒಂದು ಗುಡಾನ್ ಮಾತ್ರ ತೋರಿಸುತ್ತಾರೆ, ನಂತರ ಉಳಿದ ಗುಡಾನ್ನಲ್ಲಿರುವ ಗೊಬ್ಬರವನ್ನು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡುತ್ತಾರೆ ಎಂದು ಕಿಡಿಕಾರಿದರು. ಗೊಬ್ಬರ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಕಂಪಲ್ಸರಿ ದರಪಟ್ಟಿಯನ್ನು ಹಚ್ಚಬೇಕು. ಆಮೇಲೆ ಪ್ರತಿದಿನ ಸ್ಟಾಕ್ ಗೊಬ್ಬರ ಐತಿಯೋ ಇಲ್ಲೋ, ಎಷ್ಟು ಖರ್ಚಾಯ್ತೋ ಎಷ್ಟು ಸ್ಟಾಕ್ ಐತಿ ಅನ್ನೋದು ಪ್ರತಿ ರೈತರಿಗೂ ಗೊತ್ತಾಗಂಗ ರೇಟ್ ಬೋರ್ಡ್ನಲ್ಲಿ ಬರೀಬೇಕು. ಆಮೇಲೆ ಮತ್ತೇನಪ್ಪಾ ಅಂತಂದ್ರೆ ಲಿಂಕ್, ಯಾವುದೇ ರೀತಿ ಲಿಂಕ್ ಗೊಬ್ಬರ ರೈತರಿಗೆ ಕೊಡುವಂಥದ್ದು ರೂಲ್ಸ್ ಇಲ್ಲ, ಕೊಡ್ಲೇಬಾರದು. ಆಮೇಲೆ ಇವರು ಒಂದು ಗುಡಾನ್ ಮಾತ್ರ ಅಧಿಕಾರಿಗಳಿಗೆ ತೋರಿಸ್ತಾರ, 4-5 ಗುಡಾನ್ ಬೇರೆ ಕಡೆ ಇಟ್ಟಿರ್ತಾರ. ಅಲ್ಲಿಂದ ಗೊಬ್ಬರ ಹೆಚ್ಚಿನ ರೇಟಿಗೆ ತಮಗೆ ಬೇಕನ್ನಂತ ರೈತರಿಗೆ ಹೆಚ್ಚಿನ ರೇಟಿಗೆ ಅದನ್ನು ಹೇರಿಸಿ ಕಳಿಸ್ತಾರ. ಇಂಥವೆಲ್ಲ ಏನು ಇವು ನಿಲ್ಲಬೇಕು. ಈ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ತಾಲೂಕಾ ಅಧ್ಯಕ್ಷರಾದ ಶಿವಾನಂದ್ ಮ್ಯಾಗೇರಿ, ಚಂದ್ರಪ್ಪ, ಮಂಜುನಾಥ್ ಕಂಕನ್ವಾಡ್, ಶಿವಾನಂದ್, ರಮೇಶ್ ಜೋಳದ್, ಚಂದ್ರಶೇಖರ್, ದೇವರಾಜ್ ಸೇರಿದಂತೆ ಇತರ ರೈತ ಮುಖಂಡರು ಇದ್ದರು. 1450 ರೇಟ್ ಬೋರ್ಡ್ ಮೇಲೆ ರೇಟ್ ಇರಂಗಿಲ್ಲ. ಬೋರ್ಡ್ ಮೇಲೆ ರೇಟ್ ಹಚ್ಚ್ರಿ, ಕಂಡೀಷನ್ ಆಗಿ ಸ್ಟಾಕ್ ಎಷ್ಟೈತಿ ಹೇಳ್ರಿ, ಯಾವ್ಯಾವ ಅಗ್ರೋದಾಗ ಎಷ್ಟೆಷ್ಟು ಸ್ಟಾಕ್ ಐತೆ ಅಂತ ರೈತರಿಗೆ ಹೇಳಿದ್ರೆ ಅಲ್ಲಿ ಹೋಗಿ ತಗೋತಾರ ಯಾವ ಗೊಬ್ಬರ ಐತೆ ಅಂತ ಹೇಳಿ. ಇದು ಒಂದು ಕ್ಲಿಯರ್ ಆಗಲಿ ಅಂತ ಹೇಳ್ತಾನೆ. ಸಂಘ ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆ ಕೂಡ ಇವತ್ತು ಶಿಗ್ಗಾಂವ ತಾಲೂಕು 26/5/2025 ಶಿಗ್ಗಾಂವ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದವರಿಗೆ ಈಗೇನು ಡಿಎಪಿ ಗೊಬ್ಬರದ ಅಭಾವ ಕುರಿತು ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿ ಒಳಗ ಹಾಗೂ ತಾಲೂಕಾ ಕೃಷಿ ಅಧಿಕಾರಿ ಕೋಟ್ರೇಸ್ ಗಜ್ಲಿ ಅವರು ಕೂಡ ಅವರು ನಮ್ಮ ಜೊತೆಗಿದ್ರು. ಆದ್ರೆ ತಾಲೂಕಿನಲ್ಲಿ ಡಿಎಪಿ ಗೊಬ್ಬರದ ಅಭಾವ ಕುರಿತು ಇನ್ನು ಮುಂದೆ ಯಾವುದೇ ಘಟನೆ ನೋಡ್ಕೋಬೇಕು. ನೀವು ಡಿಎಪಿ ಗೊಬ್ಬರ ಸಂಪೂರ್ಣವಾಗಿ ರೈತರಿಗೆ ವಿತರಿಸಬೇಕು. ಆಮೇಲೆ ಡಿಎಪಿ ಗೊಬ್ಬರಕ್ಕೆ ತಗೊಳಕ್ ಹೋದ ರೈತರು ಲಿಂಕ್ ತಗೊಂತಾರ. ಯಾವುದೇ ಮಣ್ಣು ಪರೀಕ್ಷೆಯಿಂದ ಲಿಂಕ್ ಕೊಡೋದು ಅದು ಕಾನೂನು ಬಾಹಿರ. ಆಮೇಲೆ ಲಿಂಕ್ ಕೊಡೋದು ಮತ್ತು ಯಾವುದೇ ಕ್ಯಾಬಿನೆಟ್ ನೊಳಗೂ ಫೈನಲ್ ಆಗಿಲ್ಲದ. ಇದು ಸುಮ್ಮನೆ ಇದೆ, ರಾಜಾರೋಷಿಗೆ ಮಾಡ್ತಕ್ಕಂಥದ್ದು ಇದು ಲಿಂಕ್. ಹೀಗಾಗಿ ಇದು ಬಂದ್ ಆಗದೆ ಇದ್ದಲ್ಲಿ ಡಿಎಪಿ ಗೊಬ್ಬರಕ್ಕೆ ಲಿಂಕ್ ಮುಂದೆ ಇನ್ನೂ ಒಂದು 15 ದಿವಸದೊಳಗೆ ಸಮಸ್ಯೆ ಬಗೆಹರಿಲ್ಲ, ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತೇಳಿ ನಮಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಕೊಟ್ರೇಸ್ ಕೃಷಿ ಅಧಿಕಾರಿಗಳು ಕೂಡ ನಾವು ಈಗ ಮನವಿಯನ್ನು ಮಾಡಿದ್ವಿ. ಎಚ್ಚರಿಕೆಯನ್ನು ಕೂಡ ಈ ಪ್ರತಿಭಟನೆ ಮೂಲಕ ಮಾಡಿದ್ದೇವೆ. ಈ ಮೂಲಕ ಜಿಲ್ಲಾಧಿಕಾರಿಗಳು ಹಾಗೂ ಜೆಡಿಯು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದನ್ನು ಗಮನಕ್ಕೆ ತೆಗೆದುಕೊಂಡು ಶಿಗ್ಗಾಂವ ತಾಲೂಕಲ್ಲಿ ಆದಂತ ಡಿಎಪಿ ಗೊಬ್ಬರದ ಅಭಾವವನ್ನು ನೀಗಿಸಬೇಕು. ಇಲ್ಲದಿದ್ದಲ್ಲಿ ಮುಂದೆ ನಿಮ್ಗೆ ರೈತರು ಚೀಮಾರಿ ಆಗ್ತಾರೆ ಮತ್ತು ಅತಿ ದೊಡ್ಡ ಪ್ರತಿಭಟನೆಗೆ ಮುಂದಾಗ್ತಾರ ಅಂತಂದು ಈ ಮೂಲಕ ನಾನು ಎಚ್ಚರಿಕೆಯನ್ನು ನೀಡುತ್ತೇನೆ. ಸರಿ.